ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆ ರಾಮಮಂದಿರ ಉದ್ಘಾಟನೆ. ಅಯೋಧ್ಯೆ ಅಭಿವೃದ್ಧಿ ವಿಚಾರ ಸನಾತನ ಧರ್ಮದ ಅಭಿಮಾನಿಗಳು, ರಾಮನ ಭಕ್ತರು ಸತತ ಹೋರಾಟ ಮಾಡಿದ್ರೂ ನಮ್ಮೆಲ್ಲರ ಸೌಭಾಗ್ಯ ಮೋದಿಯವರ ಕಾಲದಲ್ಲಿ ಯಶಸ್ಸು ಸಿಕ್ಕಿದೆ. ಅಯೋಧ್ಯೆ ದೊಡ್ಡ ಪ್ರಮಾಣದ ಸಾಂಸ್ಕೃತಿಕ, ಧಾರ್ಮಿಕ ಪ್ರವಾಸಿ ಕೇಂದ್ರವಾಗಲಿದೆ. ಮೋದಿ, ಯೋಗಿಯವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ. ಆಯಾ ಕಾಲದಲ್ಲಿದ್ದಂಥ ಸನಾತನ ಧರ್ಮದ ಅಭಿಮಾನಿಗಳು, ರಾಮನ ಭಕ್ತರು ಇವರೆಲ್ಲರೂ ಸತತವಾಗಿ ಹೋರಾಟ ಮಾಡ್ತಾನೆ ಬಂದಿದ್ದರು. ಆದರೆ ಯಶಸ್ಸು ಸಿಕ್ಕಿರಲಿಲ್ಲ. ಆದರೆ ನಮ್ಮೆಲ್ಲರ ಸೌಭಾಗ್ಯ ಅಂತ ಕಾಣ್ತದೆ. ಈ ಕಾಲದಲ್ಲಿ ಅದಕ್ಕೆ ಯಶಸ್ಸು ಸಿಕ್ಕಿದೆ ಮತ್ತು ಸನ್ಮಾನ್ಯ ನರೇಂದ್ರ ಮೋದಿಯವರ ಕಾಲದಲ್ಲಿ ಅದಕ್ಕೆ ಯಶಸ್ಸು ಸಿಕ್ಕಿದೆ. ಸನ್ಮಾನ್ಯ ನರೇಂದ್ರ ಮೋದಿಯವರ ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆಗೆ ಹೋಗ್ತಾ ಇರೋದು ಒಂದು ಬಹುದೊಡ್ಡ ಯೋಗಾಯೋಗ ಅಂತ ನಾನು ಭಾವಿಸ್ತೇನೆ. ಅದರ ಜೊತೆಯಲ್ಲಿ ಅಲ್ಲಿ ಅಭೂತಪೂರ್ವವಾದಂಥ ಅಭಿವೃದ್ಧಿ ಕಾಮಗಾರಿಗಳು, ಹೊಸ ಏರ್ಪೋರ್ಟು ಸೇರಿದಂತೆ ಕೇವಲ ಮಂದಿರ ನೋಡಿ ಬರುವುದಲ್ಲ, ರಾಮಾಯಣಕ್ಕೆ ಸಂಬಂಧಿಸಿದಂತೆ ಎಕ್ಸಿಬಿಷನ್ಗಳು, ಬೇರೆ ಬೇರೆ ರೀತಿಯಾದಂಥ ಆಕರ್ಷಣೆಗಳು. ಅಯೋಧ್ಯ ದೇಶದ ಬಹುದೊಡ್ಡ ಟೂರಿಸಂ ಸೆಂಟರ್ ಆಗಿ ಇಷ್ಟರಲ್ಲಿ ಅಭಿವೃದ್ಧಿಯಾಗಿ ಅದು ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳವಣಿಗೆಯನ್ನು ಹೊಂದಲಿದೆ. ಮತ್ತು 14,000 ಕೋಟಿ ರೂಪಾಯಿ ಏನೋ ಅಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಿಕ್ಕೆ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಶಂಕುಸ್ಥಾಪನೆ ಅಥವಾ ಉದ್ಘಾಟನೆ ಹೊರಟಿದ್ದಾರೆ. ಇದೇ ತೋರಿಸ್ತದೆ ಅಲ್ಲಿ ರಿಕ್ವೈರ್ಮೆಂಟ್. ಯಾಕಂದರೆ ಯಾವುದೇ ಸರ್ಕಾರ ಅಲ್ಲಿ ಏನೇ ಒಂದು ತೀರ್ಮಾನವನ್ನು ಮಾಡಬೇಕು, ಏನೇ ಒಂದು ಯೋಜನೆ ಮಾಡಬೇಕು ಅಂದಾಗ ಬಹಳಷ್ಟು ಚರ್ಚೆ ವಿಮರ್ಶೆಯನ್ನು ಮಾಡ್ತದೆ. ಆ ಚರ್ಚೆ ವಿಮರ್ಶೆಯನ್ನು ಮಾಡಿದಾಗ, ಅಸೆಸ್ಮೆಂಟ್ ಮಾಡಿದಾಗ, ವಿಶ್ಲೇಷಣೆ ಮಾಡಿದಾಗ, ಸ್ಟಡಿ ಮಾಡಿದಾಗ ಇದು ಬರುವ 50-60 ವರ್ಷದಲ್ಲಿ ಭಾರಿ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಕಲ್ಚರಲ್ ಟೂರಿಸಮ್ ಆಗತ್ತೆ. ಸಾಂಸ್ಕೃತಿಕ ಟೂರಿಸಮ್ ಅಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳೀತದೆ. ಧಾರ್ಮಿಕ ಟೂರಿಸಮ್ ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳೀತದೆ ಅನ್ನುವಂಥ ಒಂದು ವಿಶ್ವಾಸ, ನಂಬಿಕೆ ಬಂದಿರೋದ್ರಿಂದ ಇಷ್ಟು ಪ್ರಮಾಣದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಆಗ್ತಾಯಿದೆ. ಆ ದೃಷ್ಟಿಯಿಂದ ನಾನು ಸನ್ಮಾನ್ಯ ಪ್ರಧಾನಮಂತ್ರಿಗಳನ್ನು ಮತ್ತು ಯೋಗಿ ಆದಿತ್ಯನಾಥ್ ಅವರನ್ನು ತುಂಬ ಹೃದಯದಿಂದ ಅಭಿನಂದಿಸ್ತೀನಿ. ಸರಿ, ವಿಪಕ್ಷಗಳು ಆರೋಪ ಮಾಡ್ತಾ ಇರೋದೇನು, ಈ ರಾಮ ಮಂದಿರ, ಈ ಅಯೋಧ್ಯ ರಾಜಕೀಯಕ್ಕೆ ಬಳಸ್ಕೊಳ್ತಾ ಇದ್ದಾರೆ ಪ್ರಧಾನಿ. ಯಾರು ರಾಜಕೀಯಕ್ಕೆ ಬಳಸ್ಕೊಳ್ತಾರೆ? ನಾವೇನು ರಾಜಕೀಯಕ್ಕೆ ಬಳಸ್ಕೊಂಡಿವಿ? ನಿಮಗೆ ನೋಡ್ರಿ, ನೀವು ರಾಮನ ಅಸ್ತಿತ್ವವನ್ನು ಪ್ರಶ್ನೆ ಮಾಡಿದವರು. ರಾಮ ಇಲ್ಲೇ ಇಲ್ಲ, ರಾಮ ಕಾಲ್ಪನಿಕ, ರಾಮ ಇದ್ದ ಅನ್ನೋದಕ್ಕೆ ಏನು ಗ್ಯಾರಂಟಿ? ಇವೆಲ್ಲ ಪ್ರಶ್ನೆ ಯಾರು ಕೇಳಿದರು? ಸುಪ್ರೀಂ ಕೋರ್ಟ್ನಲ್ಲಿ ಹೋಗಿ ಕಪಿಲ್ ಸಿಬಲ್ ಅವರು ಕೇಂದ್ರದ ಮಂತ್ರಿಯಾಗಿ, ಕಾಂಗ್ರೆಸ್ ಪಾರ್ಟಿಯ ಸದಸ್ಯರಾಗಿ, ಮಂತ್ರಿಯಾಗಿ, UPAದಲ್ಲಿ ಸತತವಾಗಿ ಮಂತ್ರಿಯಾಗಿ ಮತ್ತು UPAದಲ್ಲಿ ವಿಶೇಷವಾಗಿ ಪಾರ್ಲಿಮೆಂಟ್ನಲ್ಲಿ ಅವರೇ ಮೇನ್ ಆರ್ಗ್ಯುಮೆಂಟ್ ಮಾಡೋರು ಎಲ್ಲದಕ್ಕೂ. ಆ ಟೈಮ್ದಲ್ಲಿ ಮಂತ್ರಿಯಾಗಿ ಅವರು ಒಂಥರ UPA ವಕೀಲರಿದ್ದಂಗೆ ಇದ್ದರು ಪಾರ್ಲಿಮೆಂಟ್ನಲ್ಲಿ. ಅವರು ಹೋಗಿ ಯಾವುದೇ ಕಾರಣಕ್ಕೂ, ಯಾಕಂದ್ರೆ ಜಡ್ಜ್ಮೆಂಟ್ ಬಂದರೆ ಅದು ಹಿಂದೂಗಳ ಪರವಾಗೇ ಬರ್ತದೆ ಅನ್ನೋದು ಗ್ಯಾರಂಟಿ ಇತ್ತು, ಅದಕ್ಕೆ ಜಡ್ಜ್ಮೆಂಟ್ ಕೊಡಬಾರ್ದು ಅಂತ ಹೇಳಿ ಆವಾಗ ಕೂಡ ಸುಪ್ರೀಂ ಕೋರ್ಟು ಭಾರತ ಸರ್ಕಾರದ ಅಭಿಪ್ರಾಯನ ಕೇಳಿ, ಭಾರತ ಸರ್ಕಾರ ಇಲ್ಲ, ನೀವು ಎಲ್ಲ ಪಕ್ಷ ವಿಪಕ್ಷಗಳನ್ನು, ಅಂದರೆ ಯಾರು ಪರ ವಿರುದ್ಧ ಇದ್ದವ್ರದ್ದು ಸಂಪೂರ್ಣವಾಗಿ ವಾದವನ್ನು ಆಲಿಸಿ ಇದು ದಶಕಗಳ ಗಟ್ಟಲೆ ಇದು ಪೆಂಡಿಂಗ್ ಬಿದ್ದಿರೋದ್ರಿಂದ ಕೊಡಬೇಕು ಅನ್ನುವಂಥದ್ದನ್ನು ಭಾರತ ಸರ್ಕಾರವು ನ್ಯಾಯಾಲಯಕ್ಕೆ ನಿವೇದಿಸಿಕೊಂಡಿತ್ತು. ಅದೆಲ್ಲ ಆಧಾರದ ಮೇಲೆ ನ್ಯಾಯಾಲಯ ನಿರ್ಣಯವನ್ನು ಕೊಟ್ಟಿದೆ. ನ್ಯಾಯಾಲಯ ನಿರ್ಣಯವನ್ನು ಕೊಟ್ಟ ನಂತರ ಮತ್ತು ನೆನಗುದಿಗೆ ಹಾಕಬೇಕು ಅಂತ ಅಪೋಸಿಷನ್ ಪಾರ್ಟಿಗಳದ್ದು, ವಿಶೇಷವಾಗಿ ಕಾಂಗ್ರೆಸ್ ಪಾರ್ಟಿ, SP ಅವ್ರದ್ದು ಎಲ್ಲ ಆಸೆ ಇತ್ತು. ಆದರೆ ನಾವು ನೆನಗುದಿಗೆ ಹಾಕಲಿಲ್ಲ. ತಕ್ಷಣ ಟ್ರಸ್ಟ್ ಮಾಡಿ ಮಂದಿರಕ್ಕೆ ಅಲ್ಲಿನ ಮಸೀದ್ ಸಂಬಂಧಿಸಿದಂಥ ಪ್ರಮುಖ ಮುಸಲ್ಮಾನರನ್ನು ಕರೆಸಿ, ನಿಮಗೂ ಸುಪ್ರೀಂ ಕೋರ್ಟ್ ಆದೇಶದಂತೆ ನಿಮಗೂ ನಾವು ಜಾಗ ಕೊಡ್ತೀವಿ, ನೀವು ಮಸೀದಿಯನ್ನು ಕಟ್ಟಿರಿ ಅನ್ನುವಂಥದ್ದನ್ನು ಸ್ವತಃ ಸನ್ಮಾನ್ಯ ಪ್ರಧಾನಮಂತ್ರಿಗಳ ಒಂದು ಮಾರ್ಗದರ್ಶನದಲ್ಲಿ ಯೋಗಿ ಆದಿತ್ಯನಾಥ್ ಅವರು, ಗೃಹ ಮಂತ್ರಿಗಳು ಎಲ್ಲ ಮಾಡಿ ವ್ಯವಸ್ಥಿತವಾಗಿ BJP ಮಾಡಿದೆ. ಹಾಗಾಗಿ BJP ಕಾಲದಲ್ಲಿ ಆಗಿದೆ ಅನ್ನುವಂಥ ಹೊಟ್ಟೆ ಕಿಚ್ಚನಿಂದ ಈಗ ಮತ್ತು ನಾವೇನು ಮಾಡಿದ್ವಿ? ನಾವು ಸೋನಿಯಾ ಗಾಂಧಿಗೂ ಕೊಟ್ಟಿದ್ದೀವಿ, ನಾವು ಖರ್ಗೆಗೂ ಕೊಟ್ಟಿದ್ದೀವಿ, ನಾವು ಅಖಿಲೇಶ್ ಯಾದವ್ಗೂ ಕೊಟ್ಟಿದ್ದೀವಿ. ನೀವು ಬಂದರೆ ಪೊಲಿಟಿಕ್ಸ್ ಆಗಲ್ಲ, ನೀವು ಬರಲಿಲ್ಲ ಅಂತಂದ್ರೆ ನಿಮ್ಮನ್ನು ಜನ ಬೈದರೆ ಪೊಲಿಟಿಕ್ಸ್ ಅಂದ್ರೆ ನಾವೇನು ಮಾಡೋಕ್ಕಾಗತ್ತೆ? ನಿಮಗೆ ಬದ್ರೂ ಕಷ್ಟ. ಯಾಕಂದರೆ ನೀವು ರಾಮನ ಅಸ್ತಿತ್ವವನ್ನು ಪ್ರಶ್ನೆ ಮಾಡಿದವರು. ವೋಟ್ ಬ್ಯಾಂಕಿಗಾಗಿ ರಾಮನ ಅಸ್ತಿತ್ವವನ್ನು, ರಾಮನನ್ನು ಮರ್ಯಾದಾ ಪುರುಷೋತ್ತಮ ಅಂತ ಹೇಳ್ತೀವಿ ನಾವು. ಅಂದರೆ ಪುರುಷರಲ್ಲಿ ಯಾರು ಉತ್ತಮರೋ ಅವರು ಮರ್ಯಾದಾ ಪುರುಷೋತ್ತಮ ಅಂತ. ಅಷ್ಟೊಂದು ಒಂದು ಭಕ್ತಿ ಭಾವದಿಂದ ಜನ ನಡ್ಕೊಳ್ತಾ ಇದ್ದಾರೆ. ಅಂಥ ರಾಮನ ಅಸ್ತಿತ್ವದ ಬಗ್ಗೆ ಪ್ರಶ್ನೆ ಮಾಡಿ, ರಾಮ ಇಲ್ಲೇ ಹುಟ್ಟಿದ ಅಂದಿನ ಗ್ಯಾರಂಟಿ ಅಂತ ಕೇಳಿದಂಥವ್ರು ಕಾಂಗ್ರೆಸ್ ಪಾರ್ಟಿಯವರು. ರಾಮ ಕಾಲ್ಪನಿಕ ಅಂತ ಹೇಳಿದ್ರು. ರಾಮ ಸೇತು ಎಲ್ಲಿತ್ತು ಅಂತ ಕೇಳಿದರೆ ಇತಿಹಾಸದೊಳಗೆ ಅನೇಕ ರೀತಿಯಾದಂಥ ಮತ್ತು ಐತಿಹಾಸಿಕ ಪುರಾವೆಗಳು ದೊರೆತಾಗ ಸಹಿತ ರಾಮ ಸೇತು ಎಲ್ಲಿತ್ತು?
ರಾಮ ಅನ್ನೋದ ಕಾಲ್ಪನಿಕ, ಇದು ಸೋನಿಯಾ ಗಾಂಧಿ ಅವರು ಹೇಳಿದ್ದಿದ್ದು. ಇದೆಲ್ಲ ಮಾಡಿದ ನಂತರವೂ ಸಹಿತ ನಾವಂದ್ರೆ ಆ ಸಮಿತಿಯವರು ಗೌರವಿತವಾಗಿ ನಿಮ್ಗೆ ಇನ್ವಿಟೇಷನ್ ಕೊಟ್ಟರೆ ನಿಮಗೆ ಬರಲಿಕ್ಕೆ ಒಂದು ರೀತಿಯ ಬಂದರೆ ಒಂದು ರೀತಿ, ಬರಲಿಲ್ಲ ಅಂದರೆ ಇನ್ನೊಂದು ರೀತಿ. ಬಂದರೆ ಅಲ್ಲಿ ಹೋಗಿ ನಾವು ಅಯೋಧ್ಯೆಯಲ್ಲಿ ಪಾಲ್ಗೊಂಡ್ರೆ ನಮಗೆಲ್ಲ ನಮ್ಮ ಅಲ್ಪಸಂಖ್ಯಾತ ಮತಗಳು ಹೋಗಿಬಿಡ್ತಾವೆ ಅನ್ನುವ ಭಯ, ಹೋಗಲಿಲ್ಲ ಅಂತಂದರೆ ಎಲ್ಲಿ ಹಿಂದೂಗಳು ಸಿಟ್ಟಾಗ್ತಾರೆ ಅನ್ನೋದು ಭಯ. ನಮಗದೆಲ್ಲ ಏನು ಭಯ ಇಲ್ಲ, ಯಾಕಂದರೆ ನಾವೆಲ್ಲರನ್ನೂ ಒಟ್ಟು ಸರಿಯಾಗಿ ನೋಡ್ತೀವಿ. ಮುಸಲ್ಮಾನರ ಬಗ್ಗೆನೂ ನಮ್ಮದೇನಿಲ್ಲ, ಮುಸಲ್ಮಾನರು ಈ ದೇಶದ ಪ್ರಜೆಗಳು. ಆದರೆ ತುಷ್ಟೀಕರಣವನ್ನು BJP ಮಾಡಲ್ಲ, ನೀವು ತುಷ್ಟೀಕರಣ ಮಾಡ್ತೀರಿ. ಇದು ನಿಮ್ಮ ಪ್ರಾಬ್ಲಮ್. ನಿಮ್ಮ ಪ್ರಾಬ್ಲಮ್ ತೊಗೊಂಡು ನಮ್ಮ ತಲೆ ಮೇಲೆ ಹಾಕಕ್ಕೆ ಬರ್ತೀರಿ ನೀವು. ಕಾಂಗ್ರೆಸ್ ಪಾರ್ಟಿಯವರು ನಿಮ್ಮ ಮೊದಲ ನಿಮ್ಮ ತಲೆ ಶುದ್ಧ ಮಾಡ್ಕೊಂಡ್ರಿ ನೀವು, ಆಮೇಲಿಂದ ಉಳಿದದ್ದು ಎಲ್ಲ ತಾನೇ ಸರಿಯಾಗುತ್ತೆ. ಸರ್, ಈಗ ಸಿಎಂ ಅವರು ಯಾರು ಸರ್ಕಾರದ ವಿರುದ್ಧ ಯಾರ್ಯಾರು ಮಾತಾಡ್ತಿದ್ರು ಅವರೆಲ್ಲರೂ 3 ಮಂದಿಗೆ ಈಗೇನು ವಿಶೇಷ ಸ್ಥಾನಮಾನ ಕೊಟ್ಟು ಕ್ಯಾಬಿನೆಟ್ ರ್ಯಾಂಕಿಂಗ್ ಕೊಟ್ಟಿದ್ದಾರೆ. ರಾಯರೆಡ್ಡಿ ಇರ್ಬೋದು, BR ಪಾಟೀಲ್. ಅದೇ ನೋಡಿದ್ದು ನಾನು. ಅಂದರೆ ಅವ್ರಿಗೆ ಏನು ಸ್ಥಾನಮಾನ ಸಿಗಬೇಕಂದ್ರೆ CM ವಿರುದ್ಧ ಮಾತಾಡ್ಬೇಕಂದ್ರೆ ಈಗ ಬೇರೆದವ್ರು ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ, ಅವ್ರಿಗೆ ಎಷ್ಟು ಕೊಡ್ತಾರೆ ನೋಡೋಣ ಅಂತ. ಯಾರಿಗಾರ ಒಟ್ಟು ಅವ್ರಿಗೆ ಬೈದು ಬಿಟ್ರೆ ಒಂದು ಸ್ಥಾನಮಾನ ಸಿಗ್ತದೆ ಅನ್ನೋದು ಅವರು ಪ್ರೂವ್ ಮಾಡ್ಯಾರ. ರಾಮಮಂದಿರ ವಿಚಾರವಾಗಿ ನಾವು ರಾಜಕೀಯ ಮಾಡುತ್ತಿಲ್ಲ. ಕಪಿಲ್ ಸಿಬಲ್, ಕಾಂಗ್ರೆಸ್ ಪಕ್ಷ ರಾಮ ಮಂದಿರದ ವಿರುದ್ಧ ಹೋರಾಟ ಮಾಡಿದ್ರು. ಸಂಪೂರ್ಣವಾದ ಆಲಿಸಿ ಸುಪ್ರೀಂ ಕೋರ್ಟ್ ನಿರ್ಣಯ ಕೊಟ್ಟಿದೆ. ಕಾಂಗ್ರೆಸ್ನವರು ಹೊಟ್ಟೆ ಕಿಚ್ಚಿನಿಂದ ಮಾತಾಡ್ತಿದ್ದಾರೆ. ನಾವು ಸೋನಿಯಾ ಗಾಂಧಿಗೂ ಖರ್ಗೆಗೂ ಆಹ್ವಾನ ಕೊಟ್ಟಿದ್ದೇವೆ. ನೀವು ಬಂದ್ರೆ ರಾಜಕಾರಣ ಆಗಲ್ಲ, ನೀವ ಬರದೆ ಹೋದ್ರೆ ಜನ ಬೈತಾರೆ. ಅದನ್ನೇ ರಾಜಕಾರಣ ಅಂದ್ರೆ ನಾವೇನು ಮಾಡೋಣ? ಕಾಂಗ್ರೆಸ್ನವರಿಗೆ ಬಂದರೂ ಕಷ್ಟ, ಬರದೇ ಇದ್ರೂ ಕಷ್ಟ ಎಂಬಂತಾಗಿದೆ. ರಾಮನ ಅಸ್ತಿತ್ವವನ್ನ ನೀವು ಪ್ರಶ್ನೆ ಮಾಡಿದ್ರಿ. ಉದ್ಘಾಟನೆಗೆ ಹೋದ್ರೆ ಅಲ್ಪಸಂಖ್ಯಾತರ ಮತ ಹೋಗುತ್ತೆ, ಬರದಿದ್ರೆ ಹಿಂದೂಗಳ ಮತ ಹೋಗತ್ತೆ ಅನ್ನೋ ಭಯ. ಕಾಂಗ್ರೆಸ್ನವರು ಮೊದಲು ನಿಮ್ ತಲೆ ಸರಿ ಮಾಡಿಕೊಳ್ಳಿ ಎಂದ ಜೋಶಿ.